ಧರ್ಮಸ್ಥಳದಲ್ಲಿ ಎಸ್ಐಟಿಯಿಂದ ಮತ್ತಷ್ಟು ಕಠಿಣ ನಿಯಮಗಳು ಕೂಡ ಜಾರಿಯಾಗಿದೆ. ಕಾರ್ಯಾಚರಣೆಯ ವೇಳೆ ಮೊಬೈಲ್ ಬಳಸಬಾರದು ಈ ಸೂಚನೆಯನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಪೊಲೀಸರು ಸೇರಿ ಯಾರು ಕೂಡ ಮೊಬೈಲ್ ಅನ್ನ ಬಳಸಬಾರದು ಕಾರ್ಯಾಚರಣೆ ಅಥವಾ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಲಾಗಿದೆ. ಕೆಲವೊಂದಷ್ಟು ಸೆನ್ಸಿಟಿವ್ ವಿಚಾರಗಳಲ್ಲಿ ಈ ರೂಲ್ಸ್ ಅನ್ನ ಕಂಡೀಷನ್ ಟರ್ಮ್ಸ್ ಅನ್ನ ಅಳವಡಿಕೆ ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ ಧರ್ಮಸ್ಥಳ ಕೇಸ್ ಅಂತ ಹೇಳಿದ್ರೆ ಕೇವಲ ಒಂದು ವರ್ಗಕ್ಕೆ, ಒಂದು ಕ್ಷೇತ್ರಕ್ಕೆ ಅಥವಾ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೇಸ್ ಅಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ತೀವ್ರವಾಗಿ ಸೌಂಡ್ ಮಾಡ್ತಾ ಇರುವಂತಹ ಕೇಸ್. ಇದಕ್ಕೆ ಸಂಬಂಧಪಟ್ಟಂತೆ 5 ಜಾಗದಲ್ಲಿ ಮಣ್ಣನ್ನು ಅಗದರೂ ಕೂಡ ಸಿಗದೇ ಇರುವಂತಹ ಅವಶೇಷಗಳು 6ನೇ ಸ್ಥಳದಲ್ಲಿ ಸಿಕ್ಕಿದೆ. ದೂರುದಾರ ಪಾಪ ಪ್ರಜ್ಞೆಯಿಂದ ಬಂದು ಕೊಟ್ಟಂತಹ ಕಂಪ್ಲೇಂಟ್ ಎಷ್ಟರ ಮಟ್ಟಿಗೆ ರೋಚಕತೆಯನ್ನ ತೆಗೆದುಕೊಳ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ವಿಚಾರಗಳು ಅಥವಾ ಮಾಹಿತಿಗಳು, ಫುಟೇಜ್ಗಳು ಬೇರೆ ಕಡೆಗೆ ರವಾನೆ ಆಗಬಾರದು ಅನ್ನುವಂಥ ಕಾರಣಕ್ಕೆ ನಾವು ಯಾವ್ಯಾವ ಹಂತಗಳಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ, ರೆಕಾರ್ಡಿಂಗ್ ಮಾಡೋದು, ಫೋಟೋ ತಗೊಳ್ಳೋದು, ವಿಡಿಯೋ ಮಾಡೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಹಾಗಾಗಿ ಧರ್ಮಸ್ಥಳದಲ್ಲಿ ಎಸ್ಐಟಿಯಿಂದ ಮತ್ತಷ್ಟು ಕಠಿಣವಾದಂತಹ ರೂಲ್ಸ್ ಕಂಡೀಷನ್ ಅನ್ನ ಜಾರಿ ಮಾಡಿರೋದು. ಕಾರ್ಯಾಚರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಬಳಸಬಾರದು, ಕೆಲವೊಂದಷ್ಟು ಎಲೆಕ್ಟ್ರಿಕಲ್ ವಸ್ತುಗಳನ್ನ ಕೂಡ ಬಳಸಬಾರದು ಅನ್ನುವಂತಹ ವಿಚಾರಗಳನ್ನ ಗಮನಿಸಬೇಕು. ಸೆನ್ಸಿಟಿವ್ ವಿಚಾರಗಳಲ್ಲಿ ಈಗಾಗಲೇ ಪೊಲೀಸರು ಸೇರಿ ಯಾರು ಕೂಡ ಮೊಬೈಲ್ ಅನ್ನ ಬಳಸಬಾರದು. ಹಾಗೇನಾದ್ರೂ ವಿಚಾರವನ್ನ ರವಾನಿಸಬೇಕು ಅಂತ ಹೇಳಿದ್ರೆ ವಾಕಿ ಟಾಕಿ ಇರುತ್ತೆ, ಮಾತನಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ.